जिहाळ पिरापूर येत ನೀರಾವರಿಯ ಧರಣಿ ಸ್ಥಳಕ್ಕೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಬಿ. ಪಾಟೀಲ್ ಭೇಟಿ. ಪಿರಾಪುರ ಬೂದಿಯಾಳ ಯೋಜನೆ FICಗಳು ಬಗಲಗಾಲಿಗಳು ಆಗಬೇಕು ಅಂತ ಹೇಳಿ ಅವರ 9 ದಿನದಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಪಿರಾಪುರ ಬೂದಿಯಾಳ ಯೋಜನೆ ಹಿಂದೆ 2013ರಿಂದ 18 ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು, ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 2013 ಬಜೆಟ್ ಘೋಷಣೆಯನ್ನು ಮಾಡಿದ್ದೀವಿ. ಮುಂದೆ 2017, 16, 17ರಲ್ಲಿ ಇದನ್ನು ನಾವು DPR ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು 850 ಕೋಟಿ ರೂಪಾಯಿಗೆ ಇದನ್ನು ನಾನೇ ಪ್ರಾರಂಭ ಮಾಡಿದ್ದು. ಇದಕ್ಕೆ ಈ ಕೂಸನ್ನು ಹುಟ್ಟುಹಾಕಿದ್ದು ನಾವೇ. ಮುಖ್ಯವಾಗಿ ಇಲ್ಲಿ ವಾಟರ್ ಅಲೋಕೇಶನ್ ಸಮಸ್ಯೆ ಇತ್ತು. ಆ ವಾಟರ್ ಅಲೋಕೇಶನ್ ಸಮಸ್ಯೆ ಭಾಳ ಆಗ್ತದ್ರಿಂದ ನಾವು ಸೇವಿಂಗ್ಸು ಆಮೇಲೆ ನಮ್ಮ ಇನ್ನುಳಿದ ನಮ್ಮ ಏನು ಬೇಸಿನ್ನಾಗ ಉಳಿದಂಥದ್ದು. ಈಗ ಉದಾಹರಣೆಗಾಗಿ ನಾವು ನಮ್ಮ ಅಂದು ನಿಮ್ಮ ಯಾವ ಬೇಸಿನ್ಸ್ ಅದು ತುಪ್ಚಿ ಬಳಸಿ ದಿವಸ ನಾವು ಇದನ್ನು ನೀರನ್ನು ಕೊಚ್ಚಿ ಇದು ಮಾಡಿದಂಥದ್ದು. ಕೆಲವು ಕಡೆ ನಡು ಇದು ಸ್ವಲ್ಪ ವಿಳಂಬ ಆಯಿತು. ಆ ವಿಳಂಬ ಆಗ್ಲಿಕ್ಕೆ ಕಾರಣ ಹೇಳಕ್ಕೆ ಹೋದ್ರೆ ಮತ್ತೆ ಅದ್ರ ರಾಜಕೀಯ ಆಗ್ತದ ಏನ್ರಿ. ಅದು ರಾಜಕೀಯ ಹಾಕಿದ್ರೆ ರಾಜಕೀಯ ಮಾಡಕ್ಕೆ ಬಯಸೋದಲ್ಲ. ಈಗ ಹೇಳಿದ್ದೀನಿ ಅವ್ರಿಗೆ, ಈ ಕೂಸು ನಮ್ಮ ಸಿದ್ದರಾಮಯ್ಯನವರು M.B. ಪಾಟೀಲ್ ಕೂಸು, ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು, ನಾವು ಪ್ರಾರಂಭ ಮಾಡಿದ್ದು. ಇದನ್ನ ಹಿಂದೆ ಸರ್ಕಾರದಾಗ ಇವೇನು ಯಾಕೆ ನಿಂತಿತ್ತಂದ್ರೆ, ಈಗ ಸುಮಾರು ಭಾಳಷ್ಟು ಕೆಲಸಗಳನ್ನ ಟೆಂಡರ್ ಬಿಲ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ. ಟೆಂಡರ್ ಕೊರೆದು ಅದಕ್ಕೆ ಹಣ ಇಟ್ಟಲಾರ್ದೆ ಹೋಗಿದ್ದಾರೆ. ಹೀಗಾಗಿ ಬ್ಲ್ಯಾಂಕೆಟ್ ಆಗಿ ಎಲ್ಲನೂ ಸಾಮೂಹಿಕವಾಗಿ ಇದು ಮಾಡಿದಾಗ ಅದು ಉಳಿದಿತ್ತು. ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ 3 ಕಡೆ ಒಂದು ತಿಡುಗುಂದಿ ಅಕ್ವಾಡಕ್ಟ್ ಟೇಲೆಂಡು ಮತ್ತು ನಮ್ಮ ಅರಕೇರಿ ಮತ್ತು ಇದು 3 ಮಧ್ಯಪ್ರದೇಶ ಮಾಡಲ್ನಾಗ ಇದು ಮಾಡಿದ್ವಿ. ಅದು ಕೂಡ ನಾನೇ ಟೀಮ್ ಕಳಿಸಿ ಮಧ್ಯಪ್ರದೇಶಕ್ಕೆ ಮಾಡಿದ್ದು. ಅಂದರೆ ಒಂದೊಂದು ಬ್ಲಾಕಿಗೆ 20-25 ಹೆಕ್ಟರ್ಸ್ಗೆ ಒಂದೊಂದು ಬ್ಲಾಕಿಗೆ ಅದನ್ನು ನೀರು ಒಯ್ದು ಅಲ್ಲಿ ಬಿಡ್ತೀವಿ. ತದನಂತರ ಅಲ್ಲಿಂದ ನೀರು ಉಪಯೋಗಿಸಬೇಕಾಗ್ತದೆ. ಈಗ DPR ಮಾಡಲಿಕ್ಕೆ ಇವತ್ತು ಆದೇಶ ಕೊಟ್ಟಿಲ್ಲ. ಅದನ್ನು ಪ್ರತಿ ರೈತರ ಕಡೆ ಹೋಗ್ಬೇಕಾಗ್ತದೆ. ಬ್ಲಾಕ್ನಾಗ ಹೋಗಿ ಒಂದು ದಿವಸ ಇದು ಮಾಡಬೇಕಾಗ್ತದೆ. ಮತ್ತು ಮಾಡಿಸಿ ಅದು ಮಾಡಬೇಕಾದ್ರೆ 3 ತಿಂಗಳ ಸಮಯ ತಗೋತದೆ. 4ನೇ ತಿಂಗಳಿಗೆ ನಾನು ಅದನ್ನು ಅಪ್ರೂವಲ್ ಕೊಡ್ತೀನಿ. 130 ಕೋಟಿ ಆಗ್ಬೋದು, 150 ಕೋಟಿ ಆಗ್ಬೋದು. ಅಪ್ರೂವಲ್ ಕಳಿಸಿ ಟೆಂಡರ್ ಕರೆದು ಇದನ್ನು 9 ತಿಂಗಳವರೆಗೆ ಇದನ್ನು ಮುಗಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ವಿಜಾಪುರ ಸಂಪುಟ ಸಭೆಯಲ್ಲಿ ಅನುಮೋದನೆ ಅಂತ ವಿಜಾಪುರ ಅವರಿಗೆ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ನಾಗ ಏನದು ಆಗ್ತದೆ, ಕ್ಯಾಬಿನೆಟ್ ಆಗ್ತದಲ್ಲ, ಕ್ಯಾಬಿನೆಟ್ ಘೋಷಣೆ ಮಾಡ್ತೀವಿ.